ಯೋಜನೆಗೆ ಕೆಲವು ಮಾರ್ಪಾಡುಗಳನ್ನು ತಂದು ಅದರಲ್ಲಿ ಮಹಾತ್ಮ ಗಾಂಧೀಜಿ ಅವರ ಹೆಸರನ್ನು ಕಿತ್ತಾಕಿ ಅದಕ್ಕೆ ಇನ್ನೊಂದು ಹೆಸರನ್ನು ಕೊಟ್ಟು ವಿಕಸಿತ ಭಾರತ ಜಿರಾಮ್ಜಿ ಅಂತ ಹೇಳಿ ಕೆಲವೊಂದು ಅಂಶಗಳನ್ನು ಸೇರಿಸಿ ಕಾನೂನು ಕಾಯ್ದೆಯನ್ನು ತರಲಾಗಿದೆ. ಇದು ರಾಜ್ಯದ ಹಿತಾಸಕ್ತಿಗೆ ಒಂದಿಷ್ಟು ಬರೆ ಮತ್ತು ಹೊಡೆತ ಕೊಡುವಂತಹ ಯೋಜನೆಯಾಗಿದ್ದು ಇದಕ್ಕೆ ನಮ್ಮ ಸಮ್ಮತಿ ಇಲ್ಲ ಅಂತ ಕೆಲ ರಾಜ್ಯಗಳು ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾವೆ. ಆ ವಿರೋಧದ ಭಾಗವಾಗಿ ಒಂದು ಹೆಜ್ಜೆ ಮುಂದಕ್ಕೆ ಹೋಗಿ ರಾಜ್ಯದಲ್ಲಿರುವಂತಹ ಕೇಂದ್ರ ಸರ್ಕಾರ ಪ್ರಿಯಾಂಕಾ ಖರ್ಗೆ ಅವರ ಇಲಾಖೆಯಿಂದ ಒಂದು ಅಡ್ವರ್ಟೈಸ್ಮೆಂಟನ್ನು ಎಲ್ಲ ಪೇಪರ್ಗಳಲ್ಲಿ ಬಿಡುಗಡೆ ಮಾಡಿದೆ. ಸ್ವತಃ ಮಹಾತ್ಮ ಗಾಂಧೀಜಿ ಅವರ ಎದುರಿಗಿಳಿದು ಬಂದು ಸಂಗಪ್ಪ ಏನಪ್ಪ ಹಿಂಗ್ಯಾಕೆ ಮಾಡಿದ್ಯಪ್ಪ ಅಂತ ಆ ಜಾಹೀರಾತಿನಲ್ಲಿ ಮಾತನಾಡಿದ ಹಾಗೆ ಜಾಹೀರಾತು ಪ್ರಕಟವಾದ ನಂತರ ಬಿಜೆಪಿ ಈಗ ಎದ್ದು ಕೂತಿದೆ. ಮಹಾತ್ಮ ಗಾಂಧೀಜಿಯವರ ಆಶಯಗಳಂತೆ ನಡೆದುಕೊಳ್ಳುವಂಥ ನೀವು ಕಾಂಗ್ರೆಸ್ ಪಾರ್ಟಿ ಇವತ್ತು ಗಾಂಧೀಜಿಯವರನ್ನು ಹಿಡ್ಕೊಂಡು ರಾಜಕೀಯ ಮಾಡ್ತಾ ಇದ್ದೀರಾ ಅಂತ. ಮತ್ತೊಂದು ಕಡೆ ಬಿಜೆಪಿಯನ್ನು ಕಾಂಗ್ರೆಸ್ ಟೀಕೆ ಮಾಡ್ತಾ ಇದೆ. ಅಲ್ಲರಿ, ಗ್ರಾಮ ಸ್ವರಾಜ್ಯದ ಪರಿಕಲ್ಪನೆ ಇಟ್ಕೊಂಡು ನಾವು ಮಹಾತ್ಮ ಗಾಂಧಿ ಅವರ ಹೆಸರಿಟ್ರೆ ಮಹಾತ್ಮ ಗಾಂಧೀಜಿ ಹೆಸರು ಕಿತ್ತಾಕಿ ನಾವು ಮಹಾತ್ಮ ಗಾಂಧಿವಾದಿಗಳು ಅಂತ ಪೋಸ್ ಕೊಡ್ತೀರಲ್ಲ, ನಿಮಗೆ ನಾಚಿಕೆ ಆಗಲ್ವಾ ಅಂತ ಕೇಳ್ತಾ ಇದ್ದಾರೆ.